ಚಿಣ್ಣರ ವೇದಿಕೆಯಲ್ಲಿ ಸ್ಪೆಷಲ್ ಗೆಸ್ಟ್ ಡಬಲ್ ಡೋಸ್ ಮನರಂಜನೆ. ನೋಡಿದ್ರಲ್ಲ ವೀಕ್ಷಕರೇ, ಕಳೆದ ವಾರ ಗಿಚ್ಚ ಗಿಲಿಗಿಲಿಯಲ್ಲಿ ಮಸ್ತ್ ಮನೋರಂಜನೆ ಇತ್ತು. ಈ ವಾರನೂ ಕೂಡ ಅಷ್ಟೇ. ಕಳೆದ ವಾರ ಬಿಗ್ ಬಾಸ್ ಸ್ಪರ್ಧಿಗಳಾದ ಅಶ್ವಿನಿ ಮತ್ತು ರಘು ಅವರು ಬಂದಿದ್ರು, ಮಸ್ತ್ ಕಾಮಿಡಿ ಮಾಡಿದ್ರು. ಈಗ ಈ ವಾರ ಗಿಚ್ಚ ಗಿಲಿಗಿಲಿಯಲ್ಲಿ ನಿಜವಾಗ್ಲೂ ಕೂಡ ಮತ್ತೆ ದುಪ್ಪಟ್ಟು ಮನೋರಂಜನೆ ಏನೂ ಕೂಡ ಕೊರತೆ ಇಲ್ಲ ಅಂತ ಹೇಳ್ಬೋದು. ಏನಕ್ಕಂದರೆ ಬಿಗ್ ಬಾಸ್ ಸ್ಪರ್ಧಿಗಳಾದ ಸೂರಜ್, ರಾಶಿಕಾ ಮತ್ತು ಪ್ರಥಮ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಸ್ಪರ್ಧಿಗಳಂದ್ರೆ ಹಾಗೆ, ನಿಜವಾಗ್ಲೂ ಕೂಡ ಯಾವ್ದಾರ ಒಂದು ವೇದಿಕೆಗೆ ಬಂದರು ಅಂತಂದರೆ ಸಖತ್ತಾಗಿ ಇಷ್ಟ ಆಗ್ತಾರೆ. ಯಾಕಂದರೆ ಬಿಗ್ ಬಾಸ್ ರಿಯಾಲಿಟಿ ಶೋ ಅಂತಂದರೆ ಅಷ್ಟು ದೊಡ್ಡ ರಿಯಾಲಿಟಿ ಶೋ. ಈಗ ಪ್ರತಿ ವಾರನೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಗಿಚ್ಚ ಗಿಲಿಗಿಲಿಯಲ್ಲಿ ಒಬ್ಬರಲ್ಲ ಒಬ್ಬರು ಸ್ಪರ್ಧಿಗಳು ಅಂದರೆ ಬಿಗ್ ಬಾಸ್ ಸ್ಪರ್ಧಿಗಳು ಎಂಟ್ರಿ ಕೊಡ್ತಾನೆ ಇದ್ದಾರೆ. ಎಲ್ರಿಗೂ ಕೂಡ ಮನೋರಂಜನೆ ನೀಡ್ತಾನೆ ಇದ್ದಾರೆ. ಅದರಲ್ಲೂ ಕೂಡ ಮೊನ್ನೆ ಅಷ್ಟೇ ಗೌರಿ ಕಲ್ಯಾಣ ಸೀರಿಯಲ್ ಸಂತೆಗೆ ಇಲ್ಲಿ ಗಿಲ್ಲಿ ನಟ ಅವ್ರು ಬಂದಿರೋ ಸುಮಾರು ಪ್ರಶ್ನೆಗಳನ್ನ ಅವ್ರನ್ನೂ ಕೂಡ ಇಲ್ಲಿ ಕೇಳಲಾಯಿತು. ಗಿಲ್ಲಿಯವರು ಕೂಡ ಉತ್ತರ ಕೊಟ್ಟಿದ್ರು. ಆದರೆ ಈ ವಾರ ಗಿಚ್ಚ ಗಿಲಿಗಿಲಿಗೆ ಇಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ಬರ್ತಾರೆ. ಆದರೆ ಇನ್ನೂ ಕೂಡ ಒಬ್ರು ಬಂದಿಲ್ವಲ್ಲ ಅಂತಂದ್ಬಿಟ್ಟು ಎಲ್ಲ ಅಭಿಮಾನಿಗಳು ಕೂಡ ವೆಯ್ಟ್ ಮಾಡ್ತಿದ್ದೀರಾ. ಅದು ಬೇರೆ ಯಾರೂ ಅಲ್ಲ, ಗಿಲ್ಲಿಯವರು ಮತ್ತು ಕಾವ್ಯವರು. ಗಿಲ್ಲಿ ಕಾವ್ಯವರು ಯಾವಾಗ ಬರ್ತಾರೆ ಅಂತಂದ್ಬಿಟ್ಟು, ಅದರಲ್ಲೂ ಕೂಡ ಕಲರ್ಸ್ ಕನ್ನಡದಲ್ಲಿ ಬರ್ತಿರೋ ಗಿಚ್ಚ ಗಿಲಿಗಿಲಿ ಪ್ರೋಗ್ರಾಮಲ್ಲಿ ಯಾವಾಗ ಬರ್ತಾರೆ ಅಂತಂದ್ಬಿಟ್ಟು ಎಲ್ಲರೂ ಕೂಡ ಕಾತರದಿಂದ ಕಾಯ್ತಿದ್ದಾರೆ. ಖಂಡಿತವಾಗ್ಲೂ ಅವರು ಬರೋ ಎಲ್ಲ ಸಾಧ್ಯತೆಗಳು ಕೂಡ ಇಲ್ಲಿ ಇದೆ. ಯಾಕಂತಂದರೆ ಕಳೆದ ವಾರ ಅದ್ರ ವಾರ 2-3 ವಾರಗಳಿಂದ ನೀವು ಅಬ್ಸರ್ವ್ ಮಾಡ್ಕೊತ ಬಂದರೆ ಬಿಗ್ ಬಾಸ್ ಸ್ಪರ್ಧಿಗಳು ಗಿಚ್ಚ ಗಿಲಿಗಿಲಿ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ, ಮಸ್ತು ಮನೋರಂಜನೆ ನೀಡ್ತಿದ್ದಾರೆ. ಮೊನ್ನೆ ಅಷ್ಟೇ ಭಾನುವಾರ ಇಲ್ಲಿ ಗೌರಿ ಕಲ್ಯಾಣ ಸೀರಿಯಲ್ಸ್ ಅಂತೆಗೆ ಗಿಲ್ಲಿ ನಟ ಅವರು ಬಂದಿದ್ರು. ಅವರು ಸ್ವಲ್ಪ ಬ್ಯುಸಿ ಇದ್ರು, ಅದಕ್ಕೆ ಗಿಚ್ಚ ಗಿಲಿಗಿಲಿ ಪ್ರೋಗ್ರಾಮ್ಗೆ ಇನ್ನೂ ಕೂಡ ಬಂದಿಲ್ಲ. ಖಂಡಿತವಾಗ್ಲೂ ಒಂದು ಎಪಿಸೋಡಲ್ಲಂತೂ ಅವರು ಕಾಣಿಸ್ಕೊಂತಾರೆ. ನೋಡೋಣ ವೀಕ್ಷಕರೇ, ಇನ್ನೂ ಯಾವೆಲ್ಲ ಸ್ಪರ್ಧಿಗಳನ್ನ ನೀವು ಗಿಚ್ಚ ಗಿಲಿಗಿಲಿ ಕಾರ್ಯಕ್ರಮದಲ್ಲಿ ನೋಡಬೇಕು ಅಂತ ಇದ್ದೀರಾ ಅನ್ನೋದನ್ನು, ಮತ್ತು ಕಳೆದ ವಾರ ಗಿಚ್ಚ ಗಿಲಿಗಿಲಿ ಹೇಗಿತ್ತು ಮತ್ತು ಈ ಒಂದು ಪ್ರೋಗ್ರಾಮ್ ಹೇಗೆ ನಡ್ಕೊಂಡು ಬರ್ತಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ ಏನಿದೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.